ಮೈಸೂರಿನ ವರುಣ ಚಾಮುಂಡೇಶ್ವರಿ, ಹಾಸನದ ಹೊಳೆನರಸೀಪುರದ ಬಳಿಕ ರಾಮನಗರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚನ್ನಪಟ್ಟಣ ಈಗ ಕರ್ನಾಟಕದ ಕುರುಕ್ಷೇತ್ರದ ಕೇಂದ್ರ ಬಿಂದು. ಚನ್ನಪಟ್ಟಣದಲ್ಲಿ ಬಿಜೆಪಿಯ ಯೋಗೇಶ್ವರ್ ವಿರುದ್ಧ ಜೆಡಿಎಸ್ನ ಕುಮಾರಸ್ವಾಮಿ ಸ್ಪರ್ಧೆ ಘೋಷಣೆ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ ಹೊಸ ಲೆಕ್ಕಾಚಾರ ರಣತಂತ್ರದೊಂದಿಗೆ ಯುದ್ಧದ ಕಹಳೆಯನ್ನು ಮೊಳಗಿಸ್ತಾ ಇದೆ. ಇಬ್ಬರ ಜಗಳದಲ್ಲಿ ನಾವೇ ಲಾಭ ಪಡೆದರೆ ಹೇಗೆ ಎಂಬುದು ಅವರ ಲೆಕ್ಕಾಚಾರ. ಆಲ್ ರೈಟ್. ಹಾಸನದ ಹೊಳೆನರಸೀಪುರದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಬಾಗೂರು ಮಂಜೇಗೌಡರನ್ನ ಏನೋ ರಾಜೀನಾಮೆ ಗಲಾಟೆ ಆರೋಪ ಎಲ್ಲ ಇದ್ದರೂ ಕೊಡಿಸಿ ತಳ್ಳಿದ ಮೇಲೆ ಇತ್ತ ಕುಮಾರಸ್ವಾಮಿ ಕ್ಷೇತ್ರಕ್ಕೆ ಸಾರಿಗೆ ಮಂತ್ರಿ ರೇವಣ್ಣ ಅವರನ್ನು ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಪ್ರಯತ್ನಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಿರ್ಧಾರದ ಹಿಂದೆ ಡಿಕೆ ಬ್ರದರ್ಸ್ ತಲೆ ಬುದ್ಧಿ ಖರ್ಚಾಗಿರೋ ಲೆಕ್ಕಾಚಾರ ಕಾಣಿಸ್ತಾ ಇದೆ. ಈ ವಿದ್ಯಮಾನದ ಬಗ್ಗೆ ಖುದ್ದು ರೇವಣ್ಣ ಅವರೇ ಅಚ್ಚರಿಪಡಿಸಿದ್ದಾರೆ. ನಂತರ ಸಿಎಂ ಜೊತೆ ಚರ್ಚೆ ನಡೆಸಿ ಮಾಗಡಿ ಮುಖಂಡರು ಕಾರ್ಯಕರ್ತರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಇದಕ್ಕೆ ಯಲಬುರ್ಗದಲ್ಲಿ ಕೌಂಟರ್ ಕೊಟ್ಟಿರೋ ಕುಮಾರಸ್ವಾಮಿ, ಅದು ಯೋಗೇಶ್ವರರನ್ನು ಕಟ್ಟಿ ಹಾಕಲು ಅಲ್ಲ, ನನ್ನನ್ನು ಕಟ್ಟಿ ಹಾಕಲು. ರೇವಣ್ಣವರು ಅಲ್ಲ, ರಾಹುಲ್ ಗಾಂಧಿ ಅಥವಾ ಸಿದ್ದರಾಮಣ್ಣ ಬಂದರೂ ಸರಿನೇ ಅಂತ ಸವಾಲು ಹಾಕಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧನಾಗಿರ್ತೇನೆ. ಆದರೆ ನನಗಿದು ಯಾವುದು ಮಾಹಿತಿನೇ ಇಲ್ಲದೆ ನಾನೇ ಅಭ್ಯರ್ಥಿ ಅಥವಾ ನಡೆದಿದೆ ಅಂತ ಹೇಳೋದಕ್ಕೆ ನನ್ನ ಪ್ರಿಪ್ರೇಷನ್ ಇರಲಿಲ್ಲ ಅಂತಕ್ಕಂಥದ್ದು ಹೇಳಿ. ಎಚ್ ಎಂ ರೇವಣ್ಣ ಅವ್ರು ಇಲ್ಲದೆ ಇದ್ರೆ ರಾಹುಲ್ ಗಾಂಧಿನೇ ಬಂದು ನಿಂತ್ಕೊಳ್ಳಿ, ಇಲ್ಲ ಸಿದ್ದರಾಮಯ್ಯನವರೇ ನಿಂತ್ಕೊಳ್ಳಿ. ಪಾಪ ಎರಡನೇ ಸ್ಥಾನ ಹುಡುಕ್ತವ್ರಲ್ವೇ, ಅವರು ನಿಲ್ಲಬೇಕು ಅಂತೇಳಿ ಎಲ್ಲ ಬಾದಾಮಿ ಗಿದಾಮಿ ಅಂತ. ಅವ್ರು ಯೋಗೇಶ್ವರನ ಕಟ್ಟಾಕಲ್ಲ, ಕುಮಾರಸ್ವಾಮಿನ ಕಟ್ಟಾಕಬೇಕು, ಎಲ್ಲೋ ಓಡಾಡೋದಾಗೆ ಅವರಿಗೆ. ಅದಕ್ಕೆ ಪಾಪ ನಿಲ್ಲಿಸ್ಕೊಳ್ಳಿ. ನಾನು ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯರೇ ಬಂದು ನಿಂತ್ಕೊಳ್ಳಿ ಅಂತ. ಚನ್ನಪಟ್ಟಣದಲ್ಲಿ ಸಾರಿಗೆ ಸಚಿವ ಎಚ್ ಎಂ ರೇವಣ್ಣರನ್ನ ಕಣಕ್ಕಿಳಿಸುವಂತಹ ಹೈಕಮಾಂಡ್ ನಿರ್ಧಾರಕ್ಕೆ ಕೆಲ ಕಾಂಗ್ರೆಸ್ ನಾಯಕರೇ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಲಿ ಶಾಸಕ ಸಿಪಿ ಯೋಗೇಶ್ವರ್ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿಗೆ ಹೋಲಿಸಿದರೆ ಎಚ್ ಎಂ ರೇವಣ್ಣ ಅಷ್ಟೇನು ಪ್ರಬಲ ಸ್ಪರ್ಧಿ ಅಲ್ಲ. ಆದಾಗ್ಯೂ ಕೂಡ ಡಿಕೆ ಬ್ರದರ್ಸ್ ರೂಪಿಸಿರುವಂತಹ ಆರ್ಸಿ ರೇವಣ್ಣ ಚನ್ನಪಟ್ಟಣ ಪ್ಲಾನ್ಗೆ ಹೈಕಮಾಂಡೇ ತಲೆಬಾಗಿದೆಯಂತೆ. ಹಂಗಾದ್ರೆ ಡಿಕೆ ಬ್ರದರ್ಸ್ನ ಆರ್ಸಿ ಪ್ಲಾನ್ ಏನು ನೋಡೋಣ. ಡಿಕೆಶಿ ಪ್ಲಾನ್ ಹೀಗಿದೆ ಅಂತ ಹೇಳ್ತಿದ್ದಾರೆ. ಹಿಂದುಳಿದ ವರ್ಗದ ಪ್ರಬಲ ನಾಯಕ ಕಣಕ್ಕಿಳಿದರೆ ಅಲ್ಲಿ ಗೆಲ್ಲಬಹುದು ಅನ್ನೋದು. ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಇಬ್ಬರು ಒಕ್ಕಲಿಗರು, ಸಹಜವಾಗಿ ಅವರಿಬ್ಬರ ಮಧ್ಯೆ ಆ ಮತ ಒಡೆದೋಗ್ಬಿಡುತ್ತೆ. ಹಾಗಾಗಿ ಅಹಿಂದ ಮತಗಳೆಲ್ಲ ಒಂದು ಕಡೆಗೆ ಬಂದುಬಿಡುತ್ತೆ. ಫ್ಯಾಂಟಾಸ್ಟಿಕ್. ಮುಸ್ಲಿಮರು, ದಲಿತರು, ಕುರುಬರು ಕೈ ಹಿಡಿದ್ರೆ ಗೆಲುವಿನ ಅವಕಾಶ. ಪರ್ಫೆಕ್ಟ್. ಎಚ್ ಎಂ ರೇವಣ್ಣ ಮಾಗಡಿ ಮೂಲದವರು, ಹಾಗಾಗಿ ಹಾದಿ ಸುಲಭ, ಅದು ಕರೆಕ್ಟ್. ಜಾತಿ ಸಮೀಕರಣವನ್ನು ಮುಂದಿಟ್ಕೊಂಡು ರೇವಣ್ಣ ಕಣಕ್ಕಿಳಿಸಲು ಆಲೋಚನೆ ಖಂಡಿತ. ಎಲೆಕ್ಷನ್ ಅನ್ನೋದೊಂದೇ ಕೆಲಸ ಮಾಡೋದು. ಯಾವ ರೀತಿ ಒಟ್ಟು ಮತದಾರರು ಕೊಟ್ಬಿಡ್ಲಾ? 2,15,214, ಒಕ್ಕಲಿಗರು 1,00,000 ಚಿಲ್ಲರೆ, SC ST 39, ಮುಸ್ಲಿಂ 24, ಲಿಂಗಾಯತರು 9, ಕುರುಬರು 7, ತಿಗಳರು 8, ಬೆಸ್ತರು 9, ಇತರೆ 10. ಕಾಂಗ್ರೆಸ್ ಯಾವ ಸ್ಟ್ರಾಟಜಿ ಪ್ಲೇ ಮಾಡ್ತಾ ಇದೆ ಸರ್? ಹೇಳಿದ್ರಿ ಈಗ ತಾನೇ ಜಾತಿ ಸ್ಟ್ರಾಟಜಿನ, ಬರೀ ಜಾತಿನೇ ಇಲ್ಲಿ ಲೆಕ್ಕ, ಜಾತಿನೇ ಇವ್ರುಗಳಿಗೆ. ಆಮೇಲೆ ಇವರೆಲ್ಲ ಏನ್ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಪಕ್ಷದವರು ಲಿಂಗಾಯತರ ಕಡೆಯಿಂದ ಇವ್ರು ನಿಲ್ಲಿಸ್ಬಿಟ್ರೆ ಲಿಂಗಾಯತರು ಓಟ್ ಎಲ್ಲ ಒಂಥರ ಅದೇನದು ಈ ಪೊಕ್ಲೈನೋ ಬುಲ್ಡೋಜರ್ ಇರುತ್ತಲ್ಲ ಆ ಟೈಪ್ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಾಚ್ಕೊಂಡು ಆ ಬಕೆಟ್ ಒಳಗೆ ಹಾಕೊಂಡು ಹೊಟ್ಟೆ ಒಳಗೆ ಹಾಕೊಂಡ್ಬಿಡ್ತೀವಿ ಅನ್ಕೊಂಡ್ಬಿಟ್ಟಿದ್ದಾರೆ. ಇವ್ರನ್ನ ಒಕ್ಕಲಿಗರು ನಿಲ್ಲಿಸ್ಬಿಟ್ಟ ತಕ್ಷಣ ಎಲ್ಲ ಹಂಗೆ ಹಿಂಗ್ ಹೋಗಿ ಬಾಚ್ಕೊಂಡು ಒಳಗೆ ಹಾಕ್ಬಿಡ್ತೀವಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಥವಾ ಇನ್ಯಾರೋ ಬ್ರಾಹ್ಮಣರು ನಿಲ್ಸಿದ್ರು ಅಥವಾ ಇನ್ಯಾರೋ ನಿಲ್ಸಿದ್ರು ಅಷ್ಟೇ ಅದು ಅಂತ ಲೆಕ್ಕ. ನೋ ಎಲೆಕ್ಷನ್ ವಿಲ್ ವರ್ಕ್ ಲೈಕ್ ದಟ್. ಆದ್ರೆ ಇಲ್ಲಿವರೆಗೂ ಸಾಧ್ಯನೇ ಇಲ್ಲ. ಆ ಲೆಕ್ಕಾಚಾರನೇ ಅಲ್ವಾ ಸರ್ವೆ ಇವ್ರು ನೋಡ್ತಾರೆ. ಬಹುಸಂಖ್ಯಾತ ಕೆಲವು ಓಟುಗಳು ಆ ಕ್ಷೇತ್ರದಲ್ಲಿ ಅವ್ರಿಗೆ ಬರಬಹುದು. ಎಲ್ಲ ಇಡಿಯಾಗಿ ಒಕ್ಕಲಿಗರ ಸಂಖ್ಯೆ 1,05,000, ಅದಕ್ಕೆ ಈ ಕುರುಬರದೊಂದು 8,000, ಅಲ್ಲಿಂದ ಮುಸ್ಲಿಮರದು 9,000, ಇಲ್ಲಿಂದ ಬ್ರಾಹ್ಮಣರದು 2,000, ಅಲ್ಲಿಂದ ತಿಗಳರದು 3,000, ಇಲ್ಲಿಂದ ತಲವಾರದು 4,000, ಇಲ್ಲಿಂದ ಪರಿಶಿಷ್ಟ ಜಾತಿ ಆಗೋಯ್ತಲ್ಲ ಗೆದ್ದು. ಹಿಂಗೆಲ್ಲ ನಡೆಯಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಈ ಲೆಕ್ಕಾಚಾರನೇ ತಗೊಂಡ್ರು ಎಲ್ಲ ಗುತ್ತಿಗೆ ಹೊಡೆದಂಗೆ ಮಾತಾಡ್ತಿದ್ದಾರೆ. ಶೇಮ್ ಆನ್ ಆಲ್ ಕಮ್ಯುನಿಟೀಸ್. ನಾನು ಹೇಳ್ತೀನಿ, ಇದು ನಮ್ಮ ಜಾತಿಗಳಿಗೆ ಕಮ್ಯುನಿಟಿಗಳಿಗೂ ಮಾಡ್ತಿರೋ ಅವಮಾನ. ಇವರೆಲ್ಲ ಸೇರ್ಕೊಂಡು ಎಲ್ಲರೂ ಎಲ್ಲಾ ಕಮ್ಯುನಿಟಿನೂ ಗುತ್ತಿಗೆಗೆ ತಗೊಂಡೋಗಿ ಮಾತಾಡ್ತಾರಪ್ಪ. ಎಲ್ಲರೂ ಹೋಲ್ ಸೇಲ್. ಯಾವ ಪಾರ್ಟಿ ಇವರು ಇಲ್ಲ, ಯಾವ ಲೀಡರ್ ಇದಿಲ್ಲ, ಹೋಲ್ ಸೇಲ್ ಮಾತಾಡ್ತಾರೆ. ನನ್ನ ಪ್ರಕಾರ ಎಲ್ಲಾ ವಿಚಾರದಲ್ಲಿ ಜಾತಿ ಪ್ರಜ್ಞೆ ಮತ್ತು ಜಾತಿ ಪೌರುಷವನ್ನು ತೋರಿಸೋ ಜನ ನನ್ನ ಜಾತಿನ ಖರೀದಿ ಮಾಡ್ದಂಗೆ ಮಾತಾಡ್ತಾರೆ ಅಂತ ರೋಷನೂ ಬರಲ್ವಾ ನಿಮ್ಗಳಿಗೆ? ಪಾಠ ಕಲ್ಸಕ್ಕೆ ರಿವರ್ಸ್ ಆಗ್ತೀವಿ ಸರಿ ಅಂತ ತೀರ್ಮಾನ ಮಾಡೋದು ಬೇಡವಾ ನೀವುಗಳು?
ನಾವು ಮಾರ್ಕೊಂಡಿಲ್ಲ ಅಂತ ಪ್ರೂವ್ ಮಾಡಿ ಎಂತದ ಗುತ್ತಿಗೆ ತಗೊಂಡಾಗ ಮಾತಾಡ್ತಾರಲ್ಲ, ನಾಚಿಕೆ ಆಗಲ್ವ ಇವ್ರಿಗೆ? ನಮ್ಮ ವೋಟರ್ಗಳಿಗೆ, ನಮಗೆ, ಎಲ್ರಿಗೂ. ನನಗೂ ಸೇರಿ ಹಂಗೆ ವರ್ಕ್ ಆಗ್ಲಿಕ್ಕಿಲ್ಲ. ಕೆಲವು ಸರಿ ಕೆಲವು ಕಡೆ ಹೈಯರ್ ಸೈಡಲ್ಲಿ ಬರುತ್ತೆ. ಒಕ್ಕಲಿಗರ ಪ್ರಾಬಲ್ಯ ಇರೋ ಜಾಗದಲ್ಲಿ ಕುಮಾರಸ್ವಾಮಿ ನಿಂತಾಗ 100ಕ್ಕೆ 55 ಓಟ್ ಬರ್ಬೋದು. 100ಕ್ಕೆ 100 ಹೋಗಿ ಟಪ 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 ಅಂತ ಬೀಳಲ್ಲ ಅಲ್ಲಿ. ಒಕ್ಕಲಿಗರಲ್ಲೂ ಕಾಂಗ್ರೆಸ್ನ ಬೆಂಬಲಿಸುವ ಒಕ್ಕಲಿಗರು ಇದ್ದೇ ಇರ್ತಾರೆ. ಯಾಕಂದ್ರೆ ಅವನು ನಾಯಕರಾಗ ಬೆಳಿಬೇಕು ಅಂದ್ರೆ ಅಲ್ಲಿರೋ JDSನ ಒಕ್ಕಲಿಗ ನಾಯಕರನ್ನ ಅವನು ವಿರೋಧಿಸಲೇಬೇಕು, ಇಲ್ದಿರೋ ಅವ್ನು ಬೆಳೆಯಲ್ಲ. ಸೇಮ್ ದಲಿತರಲ್ಲಿ, ಸೇಮ್ ಲಿಂಗಾಯತರಲ್ಲಿ. ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕರಾಗಿ MB ಪಾಟೀಲ್ ಅಂತಂತಂದ್ರೆ BJPಯಲ್ಲೂ ಲಿಂಗಾಯತ ನಾಯಕರಾಗಿ ಯಾರೊಬ್ಬರು ಇರಲೇಬೇಕು. ಇಲ್ದಿದ್ರೆ ಆ ಕ್ಯಾಂಡಿಡೇಟು MB ಪಾಟೀಲ್ ಮನೆ ಮುಂದೆ ದಿನ ಇನ್ ಲೈಫ್ ಪೂರ್ತಿ ಗೆಟ್ಟಿಂದ ನಿಂತ್ಕೊಳಕ್ಕಾಗತ್ತಾ? ಇಲ್ಲ, ಇರಲೇಬೇಕು, ಬೇರೆ ದಾರಿನೇ ಇಲ್ಲ. ಅದು ಪರ್ಸೆಂಟೇಜಸ್ ಮೇ ವೇರಿ ಅಷ್ಟೇ. ಬಹಿರಂಗ ವೇದಿಕೆಯಲ್ಲಿ ಅನಿತಾ ಕುಮಾರಸ್ವಾಮಿ ಅವ್ರ ಜೊತೆಗೆ DK ಶಿವಕುಮಾರ್ ಅವರು ಮಾತಾಡ್ತಾರೆ. ಇದನ್ನ ನೋಡಿದಾಗೆಲ್ಲ ಒಂದ್ ಕಡೆ ಒಪ್ಪಂದ ಆಗೋಗಿದ್ಯಾ ಅನ್ನುವಂಥ ಅಭಿಪ್ರಾಯ ಮೂಡುತ್ತೆ. ಈಗ ನೋಡಿದ್ರೆ ರೇವಣ್ಣ ಅವ್ರನ್ನ ಕಣಕ್ಕಿಳಿಸೋದು ಅಂದ್ರೆ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಬೇಕು ಸರ್? ನನ್ನ ಪ್ರಕಾರ ಆರಂಭದಲ್ಲಿ ಅಂತಹ ಮಾತುಕತೆಗಳೆಲ್ಲೋ ನಡೆದಿವೆ, ಎಲ್ಲೋ ಸ್ವಲ್ಪ ಕೆಡವನ ಇದ್ರೆ ಯೋಗೇಶ್ವರ್ನ ಅಂತ. ಯಾಕಂದ್ರೆ DK ಶಿವಕುಮಾರ್ ಅವರಿಗೆ 2 ಕಣ್ಣುಗಳಿಗೆ 2 ಸ್ಪರ್ಧಿಗಳು ಅಥವಾ ವೈರಿಗಳು ಕಾಣಿಸ್ತಿರ್ತಾರೆ ಚನ್ನಪಟ್ಟಣದಲ್ಲಿ. ಒಂದು JDS ಬಟ್ಟೆ ಹೊತ್ತುಕೊಂಡಿರುವಂತಹ ಈಗಿನ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು, ಇನ್ನೊಂದರಲ್ಲಿ ಯೋಗೇಶ್ವರ್. ಇಬ್ರು ಕಾಣಿಸ್ತಿರ್ತಾರೆ ಅವ್ರಿಗೆ. ಕುಮಾರಸ್ವಾಮಿದು ಟೆಸ್ಟೆಡ್ ಫೈಟು ಆಲ್ರೆಡಿ ಅವ್ರದ್ದು, ಇಬ್ಬರದ್ದುವೆ. ಯೋಗೀಶ್ವರ್ದು ಎಮರ್ಜಿಂಗ್ ಫೈಟ್ ಇದು. DK and brothers or whoever it is does not want to have a third force inside their territory. They don't want it. ಮೂರನೇ ಶಕ್ತಿಯಲ್ಲಿ ಉದಯವಾಗೋದು ಅವ್ರಿಗೆ ಇಷ್ಟ ಅಲ್ಲ. ಇವೆರಡು ಇರಬೇಕು, ಇಬ್ಬರಲ್ಲಿ ಯಾರು ಬಡದಾಡ್ಕೊಳ್ಳೋಣ, ಪ್ರಶ್ನೆ ಬೇರೆ. ಈ ಥರ್ಡ್ ಫೋರ್ಸ್ ಬೇಡ ಅವ್ರಿಗೆ. ಬಹಳ ಜನಕ್ಕೆ JDS ಇರಬಾರ್ದು ರಾಜ್ಯದಲ್ಲಿ, ಬಹಳ ಜನಕ್ಕೆ ಇನ್ಯಾವುದೋ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಪಕ್ಷ ಇರಕೂಡ್ದು. ಅದು ಇದ್ರೆ ಪ್ರಾಬ್ಲಮ್. ಅದು ಎರಡಿರ್ಲಿ, ಬಡದಾಡೋಣ ಬೇಕಾರೆ. ಈ ಸರಿ ನೀನು, ನೆಕ್ಸ್ಟ್ ಟೈಮ್ ನಾನು ಅನ್ನೋ ಟೈಪ್ ಬೇಕಾರೆ. ಈ ಮೂರನೇ ಫೋರ್ಸ್, ಹಾಗಾಗಿ ಮೂರನೇ ಫೋರ್ಸ್ನ ಕಟ್ಟ ಹಾಕೋದಕ್ಕೆ ಅವರು ಆರಂಭದ ಪ್ರಯತ್ನಗಳು ಮಾಡಿರ್ತಾರೆ. ಬಟ್ ಅದು ಕುಮಾರಸ್ವಾಮಿ ಆದ ಮೇಲೆ ಬಹುಶಃ ಕಾಂಗ್ರೆಸ್ನಲ್ಲಿ ರೀಥಿಂಕಿಂಗ್ ಸ್ಟಾರ್ಟ್ ಆಗಿರುತ್ತೆ. ಭಾರತೀಯ JDSನವ್ರು ತಂದು GTನ ಅಷ್ಟು ಟೈಟ್ ಮಾಡಿ ಚೀಫ್ ಮಿನಿಸ್ಟರ್ಗೆ ಕೊಡ್ತಾರೆ A2 ಅನ್ನೋದಾದ್ರೆ, ವಿಚ್ ವಿ ಆಲ್ ನೋ. ವರ್ಣಾನಲ್ಲಿ ಎಲ್ಲೋ ಇದ್ದಂಥ ವಿಜಯೇಂದ್ರನ್ ಕರ್ಕೊಂಡ್ಬಂದು ಪುಷ್ ಮಾಡಿದಾಗ ಅಲ್ಲಿಗೆ ಒಕ್ಕಲಿಗರು ಜಾಯಿನ್ ಆಗ್ತಾರದಕ್ಕೆ ಅಂತಾನೋ ಆದಾಗ ದೇ ವಾಂಟೆಡ್ ಟು ರೀಪೇ ಇಟ್. ಈ ರೀಪೇ ಮಾಡೋವಾಗ DKC ಬ್ರದರ್ಸ್ ಇವ್ರು ಯಾರಿಗೂ ಗೊತ್ತಿಲ್ಲದಂತೆ ಅಥವಾ ಗುಪ್ತವಾಗಿ ಏನಾದ್ರು ಕೊಟ್ಟಿರೋ ಮಾತುಗಳು ಗಾಳಿಯಲ್ಲಿ ತೂರಿ ಹೋಗುತ್ತವೆ. ಯಾಕಂದ್ರೆ ಅಲ್ಲಿ ಪಕ್ಷ ಒಳಗೆ ಬಂದಿರುತ್ತೆ. ನೋ ವಿ ಹ್ಯಾವ್ ಟು ಫೈಟ್ ಇಟ್ ಬ್ಯಾಕ್. ಅವ್ರು ಅದಾದಾಗ ನಾವು ಇಲ್ಲೂ ಕಟಾಕ್ಬೇಕು, ಬಿಡ್ಕೊಡ್ದು. ಸ್ಟ್ರಾಟಜಿ ಅಂಡ್ ಕೌಂಟರ್ ಅಷ್ಟೇ. ಹಾಗಾಗಿ ಇಲ್ಲಿ ಚನ್ನಪಟ್ಟಣಕ್ಕೆ ತಂದ್ರು, ಅಲ್ಲಿ ಹೊಳೆನರಸೀಪುರಕ್ಕೆ ತಂದ್ರು. ಹೊಳೆನರಸೀಪುರದಲ್ಲಿ ಮಂಜೇಗೌಡರನ್ನ ತಂದಿದ್ದು ಟಿಟ್ ಫಾರ್ ಟಾಟ್ ಗೇಮ್. 100% ಟಿಟ್ಟೆ ಟಾಟೆ. ಗೆಲ್ತಾರೋ ಸೋಲ್ತಾರೋ ಇನ್ನೊಂದು ಆಗತ್ತೋ ಮಾತ್ರ ಆ ಹವಾ ಕ್ರಿಯೇಟ್ ಆಗಬೇಕಲ್ಲ, ರೆಸಿಸ್ಟೆನ್ಸ್ದು. ಮಕಾಡೆ ಮಲೆಕಮುಟ್ವಿ ನಾವು ಈ ಕ್ಷೇತ್ರದಲ್ಲಿ ನಂಗೆ ಆಗ್ಬಾರ್ದಲ್ಲ, ಅದಕ್ಕೆ ತಂದಿರ್ತಾರೆ. ಎಂಡ್ ಆಫ್ ದಿ ಡೇ ಇದರ ಇಂಪ್ಯಾಕ್ಟ್ ಏನಾಗುತ್ತೆ ಸರ್? ದಟ್ ಈಸ್ ಎ ಟಫ್ ಕ್ವಶನ್. ಅದನ್ನು ಹೇಳಕ್ ಬರಲ್ಲ ನಾನು. ಕೆಲವು ಚುನಾವಣೆಗಳಲ್ಲಿ ಕೆಲವು ವರ್ಗಗಳು ಮತ್ತು ಜಾತಿಗಳು ಮತ್ತು ಕೋಮು, ಉದಾಹರಣೆಗೆ ಬಾಬ್ರಿ ಮಸೀದಿ ಆದ ತಕ್ಷಣ ಮುಸ್ಲಿಮರು ರೊಚ್ಚಿಗೆದ್ದ ರೀತಿ ಕಾಂಗ್ರೆಸ್ ಮೇಲೆ ರೊಚ್ಚಿಗೆದ್ದು ಬಿಟ್ಟಿದ್ರು. ಇವ್ರು ಲಬಲಬಲಬೋ ಅಂದ್ರೂ ಅವ್ರು ಓಟ್ ಹಾಕಕ್ಕೆ ರೆಡಿ ಇರಲಿಲ್ಲ ಬೇಕಾರೆ. ಹಾಗೆ ರಾಮ ಜನ್ಮಭೂಮಿ ವಿಚಾರ ಬಂದಾಗ BJP ಜೊತೆ ಎದ್ದಿದ್ದು ಹಲವಾರು ರಾಜ್ಯಗಳಲ್ಲಿ. ಹೀಗೆ ಒಂದೊಂದು ಸರಿ ಕೆಲವು ಸಂದರ್ಭಗಳಲ್ಲಿ ಕೆಲವು ಜಾತಿ ಮತ್ತು ಸಮುದಾಯ ಅಥವಾ ಕೋಮು ನಿರ್ದಿಷ್ಟ ರೀತಿಯಲ್ಲಿ ಬಿಹೇವ್ ಮಾಡಿರೋದನ್ನು ನಾವು ಚುನಾವಣೆಗಳಲ್ಲಿ ನೋಡಿದ್ದೀವಿ. ಈ ಬಾರಿ ನಾನು ಐ ಆಮ್ ಕ್ಯೂರಿಯಸ್, ಏನಾಗುತ್ತೆ? ಎಸ್, ಯಾಕೆ ಧರ್ಮವನ್ನು ಒಡೆಯುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹಳೆ ಮೈಸೂರಿನಲ್ಲಿರುವ ವೀರಶೈವರು ಯಾವ ರೀತಿ ಆಕ್ರೋಶದಲ್ಲಿ ಹೊರಗೆ ಹೋಗಿ ಓಟ್ ಹಾಕ್ತಾರೋ ಇಲ್ಲವೋ ಕುತೂಹಲ. ಲಿಂಗಾಯಿತರು ನಮ್ಮನ್ನು ಒಡೆದರೆಂದು ಓಟ್ ಹಾಕ್ತಾರೋ, ನಮ್ಮನ್ನು ರಕ್ಷಿಸಿದರೂ ಈ ಧರ್ಮವನ್ನು ಕೊಡುವುದಕ್ಕೆ ಓಟ್ ಹಾಕ್ತಾರೋ, ಇಟ್ಸ್ ಎ ವೆರಿ ಕ್ರಿಟಿಕಲ್. ಇಲ್ಲಿಯವರೆಗೆ ಲಿಂಗಾಯತರು ಮಾತಾಡಿ, ಲೀಡರ್ಗಳು ಮಾತಾಡಿದ್ದಾರೆ, ಸ್ವಾಮಿಗಳು ಮಾತಾಡಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಪರ್ಫೆಕ್ಟ್. ಜನ ಅಲ್ಲ, ಬಟ್ ಲಾರ್ಜರ್ ಪೀಪಲ್ ಹೆಂಗೆ ಮಾತಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಎಲ್ಲ ಮತದಾನದ ಪ್ರಕ್ರಿಯೆಗಳಲ್ಲಿ ಒಂದು 2-3 ಹಂತಗಳಲ್ಲಿ ಓಟ್ಗಳು ನಡೆಯುತ್ತವೆ. ಯಂಗ್ಸ್ಟರ್ಸು 18+ ಆದವ್ರು ಬಂದು ಓಟ್ ಹಾಕೋ ಥಿಂಕ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಈ ಮಿಡ್ಲಲ್ಲಿರೋರು ಥಿಂಕ್ ಮಾಡಿ ಓಟ್ ಹಾಕೋ ರೀತಿನೇ ಬೇರೆ ಇರುತ್ತೆ. ಅದಾದ ಮೇಲೆ ಸೀನಿಯರ್ ಸಿಟಿಸನ್ಸ್ ಆಗಿ ಮುಂದಕ್ಕೆ ಕೊಟ್ಟಾಗಿರೋರು ಥಿಂಕ್ ಮಾಡೋ ರೀತಿಗಳ ಬೇರೆ ಇರುತ್ತೆ. ಬೇರೆ ಬೇರೆ ಥಿಂಕಿಂಗ್ ಇರುತ್ತೆ. ಅದು ಅಷ್ಟು ಕಾಮನ್ ಥಿಂಕಿಂಗ್ ಇರಲ್ಲ. ವೆರಿ ರೇರ್ ಅದು ಕಾಮನ್ ಥಿಂಕಿಂಗ್ ಅಲ್ಲಿ ಬರೋದು. ಸ್ವಲ್ಪ ಮಟ್ಟಿಗೆ ಆ ಕಾಮನ್ ಥಿಂಕಿಂಗು ನರೇಂದ್ರ ಮೋದಿ ಪ್ರಧಾನಿ ಆದಾಗ ಕಾಣಿಸ್ತು ಅನ್ಕೋಬಹುದು ನೀವು.
ಆ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸು ಓಲ್ಡು ಎಲ್ಲ ಸ್ವಲ್ಪ ಮಟ್ಟಿಗೆ ಹಂಗೆ ಅನ್ಕೋಬೋದು ನೀವು ಬೇಕಾದ್ರೆ. ಎಮರ್ಜೆನ್ಸಿಯ ತಿರುಗು ಬಿದ್ದಾಗ ಈ ದೇಶದ ಜನ ಆ ರೀತಿ ಥಿಂಕ್ ಮಾಡಿದ್ದು ಉಂಟು. ಎಲ್ಲ ವರ್ಗಗಳ ಜನ ಮತ್ತು ಎಲ್ಲ ವಯಸ್ಸಿನ ಜನಗಳು ಒಂಥರಾನೇ ಥಿಂಕ್ ಮಾಡ್ಕೊಂಬಂದ್ಬಿಟ್ರು ಹೆಚ್ಚು ಕಡಿಮೆ, ಎಕ್ಸೆಪ್ಟ್ ಕರ್ನಾಟಕ. ಹಾಗಾಗಿ ಇನ್ನು ಗೊತ್ತಿಲ್ಲ ಲಿಂಗಾಯತ. ಅದೇ ರೀತಿ ಒಕ್ಕಲಿಗರು ಈ ಭಾಗಗಳಲ್ಲಿ ಸಿದ್ದರಾಮಯ್ಯನವರು ಕುರುಬರನ್ನು ಮಾತ್ರ ಎತ್ಕಟ್ಟಿದ್ದಾರೆ, ಅವರನ್ನು ಮಾತ್ರ ಸಂಪ್ರೀತಿಗೊಳಿಸಿದ್ದಾರೆ, ಒಕ್ಕಲಿಗರನ್ನು ತುಳಿದಿದ್ದಾರೆ, ಅಥವಾ ಒಕ್ಕಲಿಗರ ನಾಯಕತ್ವಕ್ಕೆ ಅವಮಾನ ಮಾಡಿದ್ದಾರೆ, ಅಥವಾ ನಮ್ಮ ಸಮುದಾಯದ ಒಬ್ಬ ಪ್ರಮುಖ ನೇತಾರ ಅನಿಸಿಕೊಂಡಿರುವ ದೇವೇಗೌಡರನ್ನ ಹೀಯಾಳಿಸಿದ್ದಾರೆ, ಅಥವಾ ಅವರನ್ನ ಅವಹೇಳನಕ್ಕೆ ಗುರಿ ಮಾಡಿದ್ದಾರೆ, ಅಥವಾ ಅವರ ಋಣ ಇದ್ದರೂ ಅವರ ಜೊತೆಯೇ ಇದ್ದರೂ ಅವರ ಬುಡಕ್ಕೆ ಬೆಂಕಿ ಹಾಕಿದ್ದಾರೆ. ಈ ರೀತಿಯ ಟಾಕ್ಗಳೇನಾದರೂ ಆ ಕಮ್ಯುನಿಟಿ ಒಳಗಡೆ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆದರೆ ಅವ್ರು ಹೇಗೆ ಕನ್ಸಾಲಿಡೇಷನ್ ಹೆವಿ ಆಗುತ್ತೆ ಅನ್ನೋದು ನನಗಿನ್ನೂ ಗೊತ್ತಾಗ್ತಿಲ್ಲ. ಅದು ನೋಡ್ಬೇಕು. ಅದಾದ್ರೂ ನಾನು ಹೇಳೋದು ಎಲ್ಲ ಒಕ್ಕಲಿಗರು ಹೋಗಿ JDS ಹಾಕಲ್ಲ. 55 ಇರೋದು 75 ಆಗ್ಬೋದು, 100ರಲ್ಲಿ 65 ಇರೋದು 76 ಆಗ್ಬೋದು, 70 ಆಗ್ಬೋದು, ಬೇಕಾದ್ರೆ 100ಕ್ಕೆ 100 ಆಗಲ್ಲ ಅಲ್ಲವೇ, ಬಟ್ ಹೆವಿ ಆಗಬಹುದು. ಹಾಗಾಗಿ ಇಲ್ಲಿ ಒಕ್ಕಲಿಗರೇನಾದರೂ ಆ ರೀತಿಯ ತೀರ್ಮಾನಗಳಿಗೆ ಬಂದಿದ್ದರೆ ರೇವಣ್ಣನೋ ಇನ್ನೊಬ್ಬರನ್ನೋ ತಂದು ಈ ಮೂಲಕ ಯೋಗೀಶ್ವರ್ ಹಾಗೂ ಕುಮಾರಸ್ವಾಮಿಯ ಮಧ್ಯೆ ಒಂದು ಕಂದಕವನ್ನು ಸೃಷ್ಟಿ ಮಾಡಿ ಇವರಿಬ್ಬರ ಮತಗಳನ್ನು ಒಡೆದು ಇವರಿಬ್ಬರನ್ನು ಕೆಡವಿ ಇನ್ನಾರನ್ನು ಗೆಲ್ಲಿಸಲು ಕಾಂಗ್ರೆಸ್ ಮಾಡಿರುವ ತಂತ್ರ ಇದು ಒಕ್ಕಲಿಗ ವಿರೋಧಿ ತಂತ್ರ. ಹಾಗಾಗಿ ಒಂದ್ ಕಡೆ ಹೊಟ್ಟೋಗೋಣ ಅಂತ ಹೋದ್ರೆ ಇವರಿಬ್ಬರಲ್ಲಿ ಒಬ್ಬರು ಮಕಾಡೆ ಮಲ್ಕೊಂಡ್ಬಿಡ್ತಾರೆ. ಅಲ್ಲಿ ಯಾರಿಗವ್ರು ತೀರ್ಮಾನ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಆದ್ರೆ ಕುಮಾರಸ್ವಾಮಿ ಕಡೆಗೋ ಯೋಗೇಶ್ವರ್ ಕಡೆಗೋ ಆವಾಗ ಮಕಾಡೆ ಮಲಗ್ಬಿಡ್ತಾರೆ. ಅಂದ್ರೆ ಇದು ಬೆದರಿಸೋ ತಂತ್ರನಾ ಅಂತ ಪಾಸಿಬಲ್. ಬೆದರಿಸೋ ತಂತ್ರ ಅಂದ್ರೆ ಬೆದರ್ತಾರ, ಬೆದರೋದಾದ್ರೆ ರಾಜಕಾರಣಕ್ಕೆ ಯಾಕೆ ಹೋಗ್ಬೇಕು? ಈಗ ನಮ್ಮನ್ನ ನ್ಯೂಸ್ ಅಲ್ಲಿ ಬೆದರಿಸ್ತಾರಪ್ಪ, ಕಾಗ್ದ ಬರೆದು ಬೆದರಿಸ್ತಾರೆ, ಫೋನಲ್ಲಿ ಬೆದರಿಸ್ತಾರೆ, ಆಮೇಲೆ ಕೈ ಮೀಡಿಯಾ, ಕಾಲ್ ಮೀಡಿಯಾ, ಈ ಮೀಡಿಯಲ್ಲಿ ಬೆದರಿಸ್ತಾರೆ, ಅದೇನೋ ಇದೆಯಲ್ಲ ಎಲ್ಲದ್ರಲ್ಲಿ ಅದ್ರಲ್ಲಿ ಬೆದರಿಸ್ತಾರೆ, ಎಲ್ಲ ಬೆದರಿಸ್ತಾರೆ. ಹಂಗೆ ಬೆದರ್ ಕಡ್ರೆ ಜರ್ನಲಿಸಮ್ ಮಾಡೋಕ್ಕಾಗತ್ತಾ? ಆಗಲ್ಲ. ನಮ್ಮ ನಿಲುವು ನೀವು ತಗೋಬೇಕು, ಅವ್ರ ಧೈರ್ಯ ಅವ್ರು ಮಾಡ್ಕೋಬೇಕು. ಪಕ್ಷಗಳ ಕಿತ್ತಾಟದಲ್ಲಿ ಈ ಬಡದಾಟದಲ್ಲಿ ರೇವಣ್ಣ ಅವ್ರ ಬಲಿ ಆದ್ರ ಅಂತ ಸರ್, ಯಾಕಂದ್ರೆ ಅವ್ರ ಅಸಮಾಧಾನದ ನುಡಿಗಳನ್ನ ನೋಡಿ ಅದು ಒಂಥರ ಹರಕೆಯ ಕುರಿಯಾಗಕ್ಕೆ ಪ್ರಾರಂಭವಾಗಿ HM ರೇವಣ್ಣವರು 10 ವರ್ಷ ಸುಮಾರು 10-12 ವರ್ಷ ಆಯ್ತು. ಅವ್ರೊಂಥರ ಈ 12th ಪ್ಲೇಯರ್ ಅಂತಿರಲ್ರಿ ಕ್ರಿಕೆಟ್ ಅಲ್ಲಿ, ಎಕ್ಸ್ಟ್ರಾ ಪ್ಲೇ, ಸದಾ ಕಾಲ ಟೀಮ್ ಅಲ್ಲಿ ಇರ್ತಾರೆ, ಬಾಟ್ಲಿ ಹಿಡ್ಕೊಂಡು ನಿಂತಿರ್ತಾರೆ. ಯಾರೋ ನೀರು ಕೊಟ್ಬಿಟ್ಟು ಬಂದ್ಬಿಡ್ತಾರೆ, ಯಾರೋ ಕಾಲ್ ಮುರ್ಕೊಂಡ್ರೆ ಹೋಗಪ್ಪ ಫೀಲ್ಡಿಂಗ್ ಮಾಡು ಅಂತ ಕಳಿಸ್ತಾರಲ್ಲ, ಆ ಟೈಪ್ 12th ಪ್ಲೇಯರ್ ಅದಂಗೆ ಕಾಣುತ್ತೆ. ಯಾಕೋ ನಿರ್ದಿಷ್ಟವಾದ ಒಂದು ಕ್ಷೇತ್ರವನ್ನು ಅವ್ರು ಹಿಡ್ಕೊಳ್ಳೋದಕ್ಕೆ ಅವ್ರಿಗೂ ಆಗಿಲ್ಲ, ಅವ್ರನ್ನ ಆ ರೀತಿ ಬಳಸೂ ಇಲ್ಲ. ಹಾಗಾಗಿ ರೇವಣ್ಣವ್ರಿಗೆ ಕಳ್ಕೊಳ್ಳೋದು ಏನಿಲ್ಲ ಇದರಲ್ಲಿ. HM ರೇವಣ್ಣಗೆ he has nothing to lose, he has everything to gain ಅಷ್ಟೇ. ಹಾಗಾಗಿ ಹೋಗ್ಲೇಬೇಕಪ್ಪ ಅಂದ್ರೆ ಓಕೆ, 1 ಮಂತ್ ಫುಲ್ ಸ್ಪಿರಿಟ್ ನಡೆಯತ್ತ ಕಡೆಗೆ ಅಂತ ಹೋಗ್ತಾರೆ ಅಷ್ಟೇ. ರೇವಣ್ಣಗಲ್ಲಿ ಹೋಗಿದ್ರಿಂದ ಲಾಸ್ ಏನು, ಸೋತ್ರ ಏನಾಗ್ಬಿಡುತ್ತೆ ಭವಿಷ್ಯ, ಅಯ್ಯೋ ನನ್ನ ರಾಜಕಾರಣ ಏನಾಗುತ್ತೆ, ಏನಿಲ್ವೇ ಅಂತದೇನಿಲ್ಲ. ಅವ್ರು ನಾನು ಕಂಟೆಸ್ಟೇ ಮಾಡಲ್ಲ ಅಂದಿದ್ದೆ ಅಂತಾನು ಹೇಳಿದರು. ಎಕ್ಸಾಕ್ಟ್ಲಿ. ಹಾಗಾಗಿ ಅವ್ರಿಗೆ ಲಾಸ್ ಇಲ್ಲ. ಸುಷ್ಮಾ ಸ್ವರಾಜ್ಗೆ ಸೋನಿಯಾ ಗಾಂಧಿ ಮೇಲೆ ಕಂಟೆಸ್ಟ್ ಮಾಡುವಾಗ ಲಾಸ್ ಇಲ್ಲ, ದೊಡ್ಡವ್ರ ಮೇಲೆ. ಸ್ಮೃತಿ ಇರಾನಿ ಹೋಗಿ ಇನ್ಯಾರ ರಾಹುಲ್ ಗಾಂಧಿ ಮೇಲೆ ಕಂಟೆಸ್ಟ್ ಮಾಡೋದಾದ್ರೆ ದೊಡ್ಡ ಲಾಸ್ ಅಲ್ಲ, ಸೋತ್ರು ಲಾಸ್ ಅಲ್ಲ. ಎಷ್ಟೋ ಸರಿ ಆ ಲಾಸೇ ಗೈನ್ ತಂದು ಕೊಡಬಹುದು. ವೀರೇಂದ್ರ ಪಾಟೀಲರು ಇಂದಿರಾ ಗಾಂಧಿ ಅವರ ಮೇಲೆ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡಿದಾಗ ದೊಡ್ಡ ಲಾಸ್ ಅಂತಲ್ಲ, ಆಕ್ಚುಲಿ ಸೋತ್ ಮೇಲೆ ಅವರು ಇಂದಿರಾ ಗಾಂಧಿ ಜೊತೆ ಸೇರಿ ಮಂತ್ರಿ ಆಗಿದ್ದು ಕೇಂದ್ರದಲ್ಲಿ. ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಕೆಲವರು ಸ್ಪರ್ಧೆ ಮಾಡಿದಾಗ ಆ ಸ್ಪರ್ಧಿಗೆ ಆ ಸೋಲು ದೊಡ್ಡ ಲಾಸ್ ಆಗಲ್ಲ. ಆ ಕ್ಯಾಟಗರಿನಲ್ಲಿ ಇವರು ಇದ್ದಾರೆ. ಓಕೆ.